ಮೈತ್ರಿಯಲ್ಲಿ ಅಣ್ತಮ್ಮರು ಅನ್ನುವಂಥ ಶಬ್ದ ಬಂತು. ಇದು ಹೊಸದೇನಲ್ಲ, ರಾಜಕೀಯದಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅಣ್ತಮ್ಮಂದಿರು ದಾಯಾದಿಗಳು ಆಗೇ ಆಗಿರ್ತಾರೆ. ಮಾನ್ಯ ಅನಿಲ್ ಕುಮಾರ್ ಅವರೇ, ನೀವು ಹಿಂದೆ JDS ಅನ್ನ ಹೇಳುತ್ತಾ ಇದ್ದಿದ್ದು BJPಯ ಬಿ ಟೀಮ್ ಅಂತ ಹೇಳಿ. ಈಗ ಎ ಮತ್ತು ಬಿ ಟೀಮ್ ಎರಡೂ ಸೇರ್ಕೊಂಡಿದೆ. ಈಗೇನಂತ ಕರಿತೀರಾ ಕಾಂಗ್ರೆಸ್ನವರು? ನಾವು ಕರೆದಿದ್ದು ಕರೆಕ್ಟ್ ಇದೆ ಅಂತ ಅನ್ಕೊಳ್ತೀವಿ ಅಷ್ಟೇ. ಅವಾಗ ನಿಮ್ಮ ಜೊತೆಗೆ ಬಂದಾಗ ಅನ್ಕೊಳ್ಳಿಲ್ವಾ? ಅಲ್ಲ, ನಾವು ಬಂದಾಗ ನಾವು ಅನ್ಕೊಂಡಿದ್ದೇನೆಂದ್ರೆ, ನಾವು ಗಾಂಧಿ ಫೋಟೋನ ಹಾಕ್ತೀವಿ, ಅವರು ಗಾಂಧಿ ಫೋಟೋ ಹಾಕ್ತಾರೆ, ಇಬ್ರು ಸಹ ಗಾಂಧಿ ಫೋಟೋ ತತ್ವ ಸಿದ್ಧಾಂತಗಳಲ್ಲಿ ಹೊಂದ್ಕೊಂಡು ರಾಜಕಾರಣ ಮಾಡೋರು ಅಂತ ಅನ್ಕೊಂಡಿದ್ವಿ. ಇವತ್ತು ಅವರು ಗಾಂಧಿ ಜೊತೆ ಗೋಡ್ಸೆ ಫೋಟೋನ ಪೂಜೆ ಮಾಡ್ತಾರೆ ಅಂತ ಇವತ್ತು ಗೊತ್ತಾಯ್ತು. ಒಳ್ಳೇದಾಗ್ಲಿ. ಬಟ್ ಇವತ್ತು ನನ್ನ ಸ್ನೇಹಿತರು ನನ್ನ ಚಂದ್ರಶೇಖರ್ ಅವ್ರ ಒಂದೇ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಹೇಳ್ತಾ ಇದ್ರು, ಯಾರೋ 224 ಕ್ಷೇತ್ರಗಳಲ್ಲಿ ಒಬ್ಬ ಶಾಸಕ ಈ ತರದೊಂದು ಏನಂತೀರಿ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಂತೇಳಿ. ಇವತ್ತು ಯತ್ನಾಳ್ ಅವ್ರು ಏನ್ ಮಾತಾಡಿದ್ರು, ಅರವಿಂದ್ ಲಿಂಬಾವಳಿ ಅವ್ರು ಏನ್ ಮಾತಾಡಿದ್ರು, ಅರವಿಂದ್ ಬೆಲ್ಲದವ್ರು ಏನ್ ಮಾತಾಡಿದ್ರು, ಸೋಮಣ್ಣ ಅವ್ರು ಏನ್ ಮಾತಾಡಿದ್ರು, ಅದೇ ತರ ಮತ್ತಿನ್ಯಾರು ಪ್ರೀತಮ್ ಗೌಡ್ರು ಏನ್ ಮಾತಾಡಿದ್ರು. ಒಂದಲ್ಲ, ನನಗೆ ಏನು ತೊಂದರೆ ಇಲ್ಲ. ಅವ್ರು ಭಾರತೀಯ ಜನತಾ ಪಾರ್ಟಿ ಜೊತೆಗೆ JDS ಅಲೈನ್ ಮಾಡ್ಕೊಂಡಿರೋದು ಹಾಲು ಮತ್ತು ಏನು ಜೇನು ಸೇರಿಸಿ ಕುಡ್ದಂಗೆ ಆಗಿದೆ. ನಮ್ಗೆ ಏನು ತೊಂದರೆ ಇಲ್ಲ. ಹೋದ್ ಸರಿ ನಮ್ಗೆ ಏನಾಗಿತ್ತು ಅದು ಅವ್ರಿಗಾಗ್ಲಿ ಅಂತೇಳಿ ರಾಜಕೀಯವಾಗಿ ನಾನು ಬಯಸ್ತೀನಿ. ಅದರಲ್ಲಿ ಏನು ಎರಡು ಮಾತಿಲ್ಲ. ಆದ್ರೆ ನನ್ನ ಓಲಾಟೆಡ್ಲಿ ನನ್ನ ವಿಷಯ ಏನು ಅಂತಂದ್ರೆ, JDS ಅನ್ನೋ ಪಾರ್ಟಿ ಇರಬೇಕು ಅನ್ನೋದು ಸಹ ನನ್ನ ಬಯಕೆ ಆಗಿದೆ. ನನ್ನ ಪ್ರಶ್ನೆ ಏನು ಅಂದ್ರೆ, ನೀವು ಅವರು ಮೈತ್ರಿ ಆದಾಗ ನಿಮ್ಮಲ್ಲಿರುವಂತ ಲೀಡರ್ಸ್ಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟಿರ್ಲಿಲ್ವೇ? ಸರ್, ಈಗ ಕೊಟ್ಟಿದ್ರು ಇಸ್ ಅ ಪಾಸ್ಟ್, ಕೊಡ್ತಾ ಇದ್ದಾರೆ ಅನ್ನೋದು ಪ್ರೆಸೆಂಟ್ ವಿಚಾರದ ಮೇಲೆ ಎಲೆಕ್ಷನ್ಸ್ ನಡೀತಾವೆ ಹೊರತು ಪಾಸ್ಟ್ ಮೇಲೆ ನಡೆಯೋದಿಲ್ಲ. ಅದಿಲ್ಲ ಅವ್ರೆ, ಅವಾಗ ಹಳೆ ಬಯಸಿರೋ ಭಾಗದಲ್ಲಿ ಇದು ಅದೇ ಬರ್ತಾ ಇರೋದು. ಸರ್, ಅದಕ್ಕೆ ಸರ್ ಆ ರಿಸಲ್ಟ್ ಹಂಗೆ ಆಗ್ಲಿ ಅಂತ ಬಯಸ್ತೀನಿ ಅಂತ ಹೇಳ್ಬಿಟ್ಟೆ. ನಾನು ಬಿಡುತ್ತಾ ನಮ್ಮ ಮೇಲೆಲ್ಲ ಜನ ತೀರ್ಮಾನ ಮಾಡ್ತಾರೆ. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಆಯ್ತಾ, ನಿಮ್ಮಲ್ಲಿರುವಂತ ಲೀಡರ್ಸ್ಗಳೇ ಸ್ಟೇಟ್ಮೆಂಟ್ ಬಂದಿರಲಿಲ್ಲ? ಸರ್, ಬಂದಿತ್ತು. ನಾನು ಹೇಳೋದೇನು ಅಂದ್ರೆ, ನಮ್ಗೆ ಹೆಂಗೆ ರಿಸಲ್ಟ್ ಬಂತಲ್ಲ ಅವ್ರಿಗೂ ಹಂಗೆ ಬರ್ಲಿ ಅಂತ ಕೇಳ್ಕೊಂಡು. ಆಶಿಸೋದು ಬೇರೆ ಅಲ್ಲ, ಆಶಿಸೋದಲ್ಲ, ಅದು ಮಾತುಗಳು ಬಂದಿದ್ದಾವೆ ಅಂತಂದ್ರೆ ರಿಸಲ್ಟ್ ಹಂಗೆ ಬರ್ತದೆ ಅಂತ. ನಾನು ಅದನ್ನ ಹೇಗೆ ನಿಭಾಯಿಸಿದ್ರಿ? DK ಶಿವಕುಮಾರ್ ಏನ್ ಹೇಳಿದ್ರು? ಸರ್, ಒಂದು ತಿಳ್ಕೊಳ್ಳಿ ಸರ್, ಆಗಿರೋಣ್ರಪ್ಪ ಅಂತ ಹೇಳ್ಕೊಟ್ಟಿರ್ಲಿಲ್ವಾ? ಸರ್, ಒಂದೇ ಒಂದು ಬಿಜೆಪಿಯನ್ನ ದೂರ ಇಡೋದಕ್ಕೋಸ್ಕರ ನಾವೆಲ್ಲ ಜೊತೆ ಆಗಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿರ್ಲಿಲ್ವಾ? ಏನ್ ಡಿಫ್ರೆನ್ಸ್ ಈಗ ಅವ್ರು ಹೇಳೋದು? ಸರ್, ಈಗ ನಾವ್ ಏನೇ ಅನ್ಕೊಂಡ್ರು ಸಹ, ನಾವೇನೇ ಮಾತಾಡಿದ್ರು ಸಹ, ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನ ರಾಜರನ್ನ ಮಾಡೋದು ಪ್ರಜೆಗಳೇ. ಇವತ್ತು ನಮ್ಮನ್ನ ರಾಜರನ್ನ ಮಾಡಿದ್ದಾರೆ, ಅವ್ರನ್ನ ಹೋಗಿ ಅಪೋಸಿಷನ್ ಅಲ್ಲಿ ಕೂಡಿಸಿದ್ದಾರೆ. ಇಂತೆ ನಾವೇನ್ ಮಾತಾಡಿದ್ವಿ ಅದಕ್ಕೆ ನಮ್ಮನ್ನೆಲ್ಲ 28 ಸ್ಥಾನದಲ್ಲಿ 27 ಸ್ಥಾನ ನಮ್ಮ ಕೈಯಿಂದ ಕಿತ್ಕೊಂಡು ನಮ್ಮನ್ನೆಲ್ಲ ಕೂಡಿಸಿದ್ರು. ಇವತ್ತು ಅವ್ರು ಅದೇ ಮಾತುಗಳು ಆಡ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಅವ್ರಿಗೆ 27 ಸ್ಥಾನ ಅವ್ರ ಹತ್ರ ಏನಿತ್ತು ಅದು ನಮ್ಗೆ ಕೊಡ್ಬೋದು, ಹೇಳಕ್ ಬರಲ್ಲ. ಲಾಸ್ಟ್ ಟೈಮ್ ನೀವು ಅವ್ರು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಜನ ಅದನ್ನ ತಿರಸ್ಕಾರ ಮಾಡಿದ್ದಕ್ಕೆ ಒಂದೊಂದು ಸೀಟಿಗೆ ಬಂದ್ರಿ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ಈ ಬಾರಿಯ ತಿರಸ್ಕಾರ ಮಾಡಲಾರದೆ ಅವ್ರಿಗೆ ಜಾಸ್ತಿ ಸೀಟ್ಗಳು ಬಂದ್ರೆ ಏನಂತ ಕರೀಬೇಕು? ಸರ್, ಈಗ ಒಂದು ತಿಳ್ಕೊಳ್ಳಿ, ವೆರಿ ಗುಡ್ ಕ್ವಶನ್. ಈಗ ನಮ್ಗೇನಾಗಿದೆ ಒಂದು ಹೇಳ್ತೀನಿ, ಎಲ್ಲರಿಗೂ ಒಂದು. ನನ್ನ ಸ್ನೇಹಿತರು, ನನ್ನ ಚಂದ್ರಶೇಖರ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, 150 ಗಡಿಯನ್ನ ದಾಟಿಸ್ತೀವಿ ದೇಶದಲ್ಲಿ ಅಂತೇಳಿ. ಒಂದು ತಿಳ್ಕೊಳ್ಳಿ, ಆಲ್ರೆಡಿ ಸಾರಿ 350 ಗಡಿ ದಾಟಿಸ್ತೀವಿ ಅಂತ ಅವ್ರು ಹೇಳ್ತಾ ಇದ್ರು. ಸೊ ನನಗೆ ಒಂದು ಅರ್ಥ ಆಗದಿರೋದು, ಅರುಣ್, ಹರಿಯಾಣದಲ್ಲಿ 10 ಸೀಟ್ ಗೆದ್ದಿದ್ದಾರೆ, ಡೆಲ್ಲಿಯಲ್ಲಿ 7 ಸ್ಥಾನ ಗೆದ್ದಿದ್ದಾರೆ, ಛತ್ತೀಸ್ಗಢದಲ್ಲಿ 11ರಲ್ಲಿ 9 ಗೆದ್ದಿದ್ದಾರೆ. ಅಲ್ಲ, ನಾನು ಹೇಳ್ತಿರೋದೇನು ಅಂದ್ರೆ, ಉಳಿದಿರೋವೆಲ್ಲಿ ತಮಿಳ್ನಾಡಲ್ಲಿ ಗೆಲ್ಲಕ್ಕಾಗಲ್ಲ, ಆಂಧ್ರದಲ್ಲಿ ಗೆಲ್ಲಕ್ಕಾಗಲ್ಲ, ಕೇರಳದಲ್ಲಿ ಗೆಲ್ಲಕ್ಕಾಗಲ್ಲ, ಕರ್ನಾಟಕದಲ್ಲಿ ಗೆಲ್ಲಕ್ಕಾಗಲ್ಲ. ನನ್ನ ಪ್ರಶ್ನೆ ಅದಲ್ಲ. ರಾಜ್ಯದಲ್ಲಿ ಕಳೆದ ಬಾರಿ 2019ರಲ್ಲಿ ನೀವು ಮೈತ್ರಿಯಾಗಿ ಒಂದೊಂದು ಸೀಟಿಗೆ ಬಂದಿದ್ದಕ್ಕೆ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಈ ಬಾರಿ ಅವ್ರು ಮೈತ್ರಿ ಮಾಡ್ಕೊಂಡು ಅವ್ರ ಸೀಟ್ಗಳ ಜಾಸ್ತಿ ಬಂದ್ರೆ ಅದನ್ನ ಜನ ಒಪ್ಕೊಂಡ್ರು ಅಂತ ಕರಿತೀರೋ ಕರೆಯಲ್ಲ? ಸರ್, ಈಗ ಕರಿಲೇಬೇಕಾಗುತ್ತೆ, ಅನ್ಡೌಟೆಡ್ಲಿ ಕರಿಲೇಬೇಕಾಗುತ್ತೆ. ಬಟ್ ಒಂದ್ ತಿಳ್ಕೊಳ್ಳಿ, ನೀವು ಕೇಳಿರೋ ಪ್ರಶ್ನೆಗೆ ನಾನು ಒಂದು ಲೈನ್ ಉತ್ತರ ಕೊಡ್ತೀನಿ, ಅದನ್ನ ಅದೇ ರೀತಿ ತಿಳ್ಕೊಂತೀನಿ. ಅಕಸ್ಮಾತ್ ಏನಾರು ಅದು ಉಲ್ಟಾದ್ರೆ ಜನ ತಿರಸ್ಕಾರ ಮಾಡಿದ್ದಾರೆ. ಯಾವ್ದನ್ನ ತಿರಸ್ಕಾರ ಮಾಡಿದ್ದಾರೆ? 1 was equivalent to 27 and 27 is equivalent to 1. ಅಲ್ಲಲ್ಲ, ಅದು ನೀವು ಸೈಜ್ ಕಳ್ತಿರಲ್ಲ ಗೊತ್ತಿಲ್ಲ, ಬಟ್ ಇಟ್ ಇಸ್ ಫ್ಯಾಕ್ಟ್. ಒಂದು ಸರ್, ಈ ವಿಚಾರದಲ್ಲಿ ಯಾವುದೂ ತೊಂದರೆ ಆಗಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ, ನಾನು ಕೂಡ ಹಳೆ ಮೈಸೂರು ಭಾಗದಿಂದನೇ ಬಂದಿದ್ದೀನಿ. ತುಮಕೂರು ಜಿಲ್ಲೆ ಡೈರೆಕ್ಟ್ ಫೈಟ್ ಇತ್ತು BJPಗೆ ಮತ್ತು ಜನತಾದಳಕ್ಕೆ. ಆದರೆ ಇವತ್ತು ಕೋಆರ್ಡಿನೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದೇ ಒಂದು ಕ್ಷೇತ್ರದಲ್ಲಿ ಒಬ್ಬ ಸಣ್ಣ ಲೀಡರ್ ಬಗ್ಗೆ ಮಾತಾಡ್ತೀವಿ. ಅದಾದಮೇಲೆ ಮಂಡ್ಯದಲ್ಲಿ ಕೆರಗೋಡು ಘಟನೆ ನಡೀತು. ಯಾವ ರೀತಿಯಲ್ಲಿ BJಪಿಯವರಾಗಲಿ ಜನತಾ ದಳದವರಾಗಲಿ ಎಷ್ಟು ಒಗ್ಗಟ್ಟಾಗಿ ಹೋದ್ರು ಇವತ್ತು ಕೂಡ ಅಸೆಂಬ್ಲಿ ಒಳಗಡೆ ನೋಡ್ತಾ ಇದ್ದೀರಿ.
66 + 19 ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಒಂದು ಭಿನ್ನಮತ ಬರ್ತಾ ಇದೆಯಾ? ಇಲ್ಲ, ಎಲ್ಲ ಸ್ಟೇಟ್ಮೆಂಟ್ಗಳಾಗಲಿ, ವಿಚಾರಗಳಾಗಲಿ, ತೀರ್ಮಾನಗಳಾಗಲಿ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಆಗಲೇ ಸೋಲೊಪ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ರು 350 ಹೆಂಗ್ ಬರುತ್ತೆ, ಈಗಾಗಲೇ ಸ್ಯಾಚುರೇಟ್ ಅವ್ರಿಗೆ 303ರಿಂದ 350 ಹೆಂಗ್ ಹೋಗ್ತೀರ ಅನ್ನೋ ಚಿಂತೆ ಬಿಟ್ಬಿಟ್ರೆ ನೀವು ಗೆಲ್ಲಲ್ಲ, ನಾವಲ್ಲಿಗೆ ಬರ್ತೀವಿ ಅಂತ ಪ್ರಶ್ನೆನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು 350 ಹೋಗಲ್ಲ, ಅಲ್ಲಲ್ಲ 370 ಬರುತ್ತೆ, ಅದ್ ಬೇರೆ ಪ್ರಶ್ನೆ. ನಾನು ಹೇಳ್ತಿರೋದು ಇವರಲ್ಲಿ ನೋಡಿ, ನಾನು ಇಷ್ಟು ಆಗ್ಲೇ ಹೇಳ್ಬೇಕಾದ್ರೆ ಅವ್ರ ಪಾರ್ಟಿಗಳು ಜೊತೆಲಿರ್ತಕ್ಕಂಥ ಪಾರ್ಟಿಗಳು ಕಿತ್ತೋಗ್ತಾ ಇರೋದಲ್ಲ, ಅವರ ಲೀಡರ್ಗಳೇ ಉಳ್ಕೊಂತಿಲ್ಲ ಸರ್. ಇವತ್ತು ಅಶೋಕ್ ಚವ್ಹಾಣ್ ಮಾಜಿ ಮುಖ್ಯಮಂತ್ರಿ, ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿ, ಸೋನಿಯಾ ಗಾಂಧಿ ಅವ್ರನ್ನ ಪಾರ್ಲಿಮೆಂಟರಿ ಮೆಂಬರ್ ಮಾಡಿದ್ರು, ಅವರು ಆಚೆಗೆ ಹೋಗ್ತಾ ಇದ್ದಾರೆ. ಹೌದು, ಇಡೀ ದೇಶದಲ್ಲಿ ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ? ಕಮಲ್ನಾಥ್ ಅವರು ಬಿಟ್ಟು ಹೋಗ್ತಾ ಇದ್ದಾರೆ, ಮಿಲಿಂದ್ ದೇವರ ಬಿಟ್ಟೋದ್ರು. ಇಡೀ ದೇಶದೊಳಗಡೆಗೆ ಬಿಟ್ಟೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು 4 ತಿಂಗಳು ಮುಂಚೆನೇ ಹೇಳಿದ್ರು, ಬಾಗಿಲು ತಗೊಂಡು ಕೂತಿದೀವಿ, ಎಲ್ಲಾ ಬಂದ್ಬಿಡ್ತಾರೆ ಅಂತೇಳಿ. ಇವ್ರ ಯೋಗ್ಯತೆಗೆ ಒಬ್ರು ಬಂದ್ರ ಸ್ವಾಮಿ? ಒಬ್ರು ತಕ್ಕೊಂಡ್ಬಿಟ್ಟಿದೀವಿ, ಬಾಗಿಲು ತಗೊಂಡು ಕೂಟಿದ್ದೀವಿ, ಹಾರ್ಟ್ ಅಟ್ಯಾಕ್ ಮಾಡ್ತಾ ಇದೀವಿ ಅಂತೇಳಿ. ಸರ್ ಚಾನ್ಸೇ ಇಲ್ಲ. ಮುಳುಗ್ತಿರ್ತಕ್ಕಂಥ ಅಡುಗೆಗೆ ಯಾರಾದ್ರೂ ಬಂದು ಸೇರ್ಕೊಳ್ಳೋಕೆ ಸಾಧ್ಯನಾ? ಒಂದು. ಎರಡನೇದು, ಹೌದು, ಬಿಜೆಪಿ ಮತ್ತೆ ದಳ ಎಷ್ಟು ದಿವಸ ಅಂತ ಕೇಳಿದ್ರಿ. ಇವತ್ತು ನಾನು ಆನ್ ದ ಚಾನಲ್, ಆನ್ ದ ಏರ್ ಹೇಳ್ತಾ ಇದ್ದೀನಿ, ಇಟ್ ಇಸ್ ಎ ನ್ಯಾಚುರಲ್ ಅಲಯನ್ಸ್ ಅಂಡ್ ಇಟ್ ವಿಲ್ ಬಿ ಫಾರ್ ಎವರ್, ಕಡೆವರೆಗೂ. ಯಾಕೆ ಅಂತ ಹೇಳಿದ್ರೆ ಮೈತ್ರಿ ಧರ್ಮದ ಪಾಲನೆ ಒಳಗಡೆ ಬಿಜೆಪಿ ಯಾವತ್ತೂ ನಮ್ಮ ಮೇಲೆ ದಳಕೋ ನಂಬಿಕೆ ಇದೆ. ಹಿಂದೆ ಆಗಿರ್ತಕ್ಕಂಥ ಏನೋ ಸಣ್ಣ ಪುಟ್ಟ ನೋವಾಗಿರ್ಬೋದು, ಇವತ್ತು ಎರಡೂ ನಾಯಕರುಗಳಲ್ಲಿ ಮತ್ತೆ ಎರಡು ಕಾರ್ಯಕರ್ತರಲ್ಲಿ ಇದೆಯಲ್ಲ ನೋಡಿ, ಕಾಂಗ್ರೆಸ್ ಮತ್ತೆ ಬಿಜೆಪಿ, ಕಾಂಗ್ರೆಸ್ ಮತ್ತೆ ದಳ ಇದೆಲ್ಲ ಅಲಯನ್ಸ್ ಆದಾಗ ಲೀಡರ್ಶಿಪ್ ಅಲ್ಲಿ ಅಲಯನ್ಸ್ ಆಗಿತ್ತು, ಕಾರ್ಯಕರ್ತರು ಸೇರಿರ್ಲಿಲ್ಲ. ಆದರೆ ಬಿಜೆಪಿ ಮತ್ತು ದಳ ಅಲಯನ್ಸ್ ಅಲ್ಲಿ ಕಾರ್ಯಕರ್ತರು